ಜಗನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರಜು ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಜಗನ್ನಾಥದಾಸರು ಭಗವಂತನ ಅತ್ಯದ್ಭುತವಾದ ಕರುಣೆಯನ್ನು ನಮ್ಮೇಲೆ ಮಾಡುವಂತಹ ಅನುಗ್ರಹವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಜನಪ ಮೆಚ್ಚಿದರೀವಧನ ವಾಹನ ವಿಭೂಷಣ ವಸನ ಭೂಮಿಯ ತನುಮನ ಗಳಿತ್ತಾದರಿಪರುಂಟೇನು ಲೋಕದಳು ಅನವರತ ನೆನೆವರನಾಂತಾಸನವೇ ಮೊದಲಾದಾಲಯದೊಳಗಿಟ್ಟು ಅನಗ ಅಂದರೆ ಭಗವಂತನ ಮಹಿಮೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆನಂದದಲವರ ವಶನಾಗುವ ಮಹಾಮಹಿಮಾ. ಜನಪ ಅಂದರೆ ಸಾಮಾನ್ಯವಾಗಿ ಪ್ರಜೆಗಳಿಗೆ ಪಾಲಕನಾಗಿರುವಂತಹ ಜನರ ನಾಯಕ ರಾಜ. ಅವನೇನು ಮಾಡ್ತಾನೆ? ಮೆಚ್ಚಿದರೆ ಸಂತೋಷದಿಂದ ಯಾರು ತನ್ನ ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ಸಂತೋಷದಿಂದ ಅವನೇನು ಮಾಡ್ತಾನೆ? ಧನ ನಶ್ವರವಾಗಿರುವಂತಹ ಹಣ ಅಂದರೆ ಐಶ್ವರ್ಯವನ್ನು, ವಾಹನ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಆನೆಯನ್ನು ಅಂದರೆ ಗಜ, ತುರಗ ಅಂದರೆ ಕುದುರೆಯನ್ನು ವಿಶೇಷವಾಗಿ ಕೊಡ್ತಿದ್ದ ಅವರ ಸೇವೆಯನ್ನು ಮೆಚ್ಚಿ. ಜೊತೆಗೆ ವಿಭೂಷಣ ಅನೇಕ ಆಭರಣಗಳು, ಮುತ್ತು ರತ್ನಗಳಿಂದ, ಬಂಗಾರದಿಂದ, ವಜ್ರದಿಂದ ಮಾಡಿರುವಂಥ ಆಭರಣಗಳನ್ನು ಕೊಡ್ತಿದ್ದ. ವಸನ ಜೊತೆಗೆ ದಿವ್ಯವಾದ ವಸ್ತ್ರಗಳನ್ನು, ಪೀತಾಂಬರವನ್ನು ಕೊಡ್ತಿದ್ದ. ಭೂಮಿಯ ಅನೇಕ ಗ್ರಾಮಗಳನ್ನು, ಭೂಮಿಗಳನ್ನು ಕೊಡ್ತಾ ಇದ್ದ. ಇವನ್ನೆಲ್ಲ ಕೊಡ್ತಾ ಇದ್ದ ಯಾರಿಗೆ? ತನ್ನ ಸೇವಕರಿಗೆ. ತನು ಅಂದರೆ ದೇಹ ನಶ್ವರವಾಗಿರುವಂತಹ ಈ ಪ್ರಾಕೃತ ದೇಹ ಬಾರದಂತೆ ಸ್ವರೂಪ ದೇಹವನ್ನು ಇಟ್ಟು ಅಂದರೆ ಕೊಟ್ಟು ಅಂತ ಅರ್ಥ. ಮನಗಳ ಅಹಂಕಾರ ಮಮಕಾರ ಅಂತ ಏನಿದೆ ಅಲ್ಲ ಅದನ್ನು ಬಿಡಿಸಿ ತನ್ನನ್ನು ಯಾರು ಸೇವಾ ಮಾಡ್ತಾರೋ ಅವರಿಗೆ ಭಗವಂತ ಈ ಲೌಕಿಕವಾದ ರಾಜರೇನು ಮಾಡಬಹುದು ಅದನ್ನು ಹೇಳಿಬಿಟ್ರು ಪ್ರಾರಂಭದಲ್ಲಿ. ಬೆಳ್ಳಿ ಬಂಗಾರ ಕೊಡಬಹುದು, ವಸ್ತ್ರ ಕೊಡಬಹುದು, ಗ್ರಾಮಗಳನ್ನು ಕೊಡಬಹುದು. ಆದರೆ ಇವರು ಯಾರು ಸರ್ವಕಾಲದಲ್ಲಿ ಭಗವಂತ ಕೊಟ್ಟಷ್ಟು ಕೊಡೋ ಹಾಗೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇವರೆಲ್ಲ ಮಾನವರು, ಸಾಮಾನ್ಯರಾಗಿರುವಂಥವರು. ಆದರೆ ಭಗವಂತ ಅನವರತ ಸರ್ವಕಾಲಗಳಲ್ಲಿ ನೆನೆವರ ಪೂರ್ವೋಕ್ತವಾಗಿರುವಂಥ ಇಲ್ಲಿನ ಹಿಂದಿನ ಪದ್ಯಗಳಲ್ಲಿ ಹೇಳಿರುವಂತಹ ಎಲ್ಲ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಯಾರು ಭಗವಂತನ ಸೇವೆಯನ್ನು ಮಾಡ್ತಾರೋ ಅವರಿಗೆ ಅನಂತಾಸನವೇ ಮುಕ್ತಿಸ್ಥಾನವಾಗಿರುವಂಥ ಅನಂತಾಸನ ಮೊದಲಾದ ಶ್ವೇತದ್ವೀಪ, ವೈಕುಂಠ, ಆಲಯದೊಳು ಆ ದಿವ್ಯ ಮಂದಿರಗಳಲ್ಲಿ ಇಟ್ಟು ಅಂದರೆ ಅವರನ್ನು ಆ ಮನೆಯಲ್ಗಳಲ್ಲಿ ಇಟ್ಟು ಆಧರಿಸಿ ಅಣುಗನಂದದಲ್ಲಿ ಮಕ್ಕಳೋತ್ಪಾದಿಯಾಗಿ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅವರ ಮುಕ್ತರಾದ ಭಕ್ತರ ವಶನಾಗುವನು, ಅಧೀನನಾಗಿರ್ತಾನಂತೆ. ಮಹಾಮಹಿಮ ಇಂತಹ ಪರಾಕ್ರಮಶಾಲಿಯಾಗಿರುವಂಥವನು ಭಗವಂತ. ಅಂದರೆ ನೋಡಿ, ಈ ಪದ್ಯದ ಸಾರಾಂಶ ನಾವು ಲೋಕದಲ್ಲಿ ಚೆನ್ನಾಗಿ ಸೇವೆ ಮಾಡುವಂತಹ ಸೇವಕರಿಗೆ ರಾಜ ಏನು ಮಾಡ್ತಾನೆ? ವಿಶೇಷವಾಗಿ ಅವರಿಗೆ ಬೇಕಾಗಿರುವಂತಹ ಮನೆಯನ್ನು, ವಸ್ತ್ರವನ್ನು, ವೈಢೂರ್ಯವನ್ನು, ಅವರಿಗೆ ಬೇಕಾಗಿರುವಂತಹ ಅನೇಕ ಪದಾರ್ಥಗಳನ್ನು, ವಾಹನಗಳನ್ನು ಕೊಟ್ಟು ಸಂತೋಷಪಡಿಸ್ತಾನೆ. ಒಳ್ಳೆ ಸೇವೆ ಮಾಡಿದ್ದೀಯಪ್ಪ ಅಂತ. ಆದರೆ ಭಗವಂತ ಹಾಗಲ್ಲ. ಭಗವಂತನ ವೈಶಿಷ್ಟ್ಯತೆ ಅನವರತ ನೆನೆವರ ಯಾರು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರಿ ಉಪಾಸತೆ. ಯಾರು ನಿತ್ಯ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ
ಲೌಕಿಕ ಸುಖ ಸಿಕ್ಕಂತೂ ಸಿಕ್ಕೇ ಸಿಗ್ತದೆ. ಜೊತೆಗೆ ಭಗವಂತ ಅನಂತಾಸನ ವೈಕುಂಠವನ್ನೇ ಅವರಿಗೆ ಕೊಟ್ಟು ಅಲ್ಲಿ ಇರಿಸಿ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಇದಕ್ಕಿಂತ ಏನು ಬೇಕ್ರಿ ಕರುಣ? ದೇವರು ಮಾಡುವಂಥ ಇಂಥ ಕರುಣೆಯನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಜಗನ್ನಾಥದಾಸರು. ಇನ್ನು ಮುಂದೆ ಹೇಳ್ತಾರೆ, ಈ ಪದ್ಯವೂ ಅಷ್ಟೇ ಭಾರೀ ಪ್ರಖ್ಯಾತವಾಗಿರುವಂಥ ಪದ್ಯ, ವಿಶೇಷವಾದ ಮಹಿಮೆಯಿಂದ ಕೂಡಿರುವಂಥ ಪದ್ಯ ಈ ಮುಂದಿನ ಪದ್ಯ. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲ್ಲುವ ನಾವನು ಈ ಜಗತ್ರಯದಿ. ಬಹಳ ಅರ್ಥಗರ್ಭಿತವಾಗಿರುವಂತಹ ಅನೇಕ ಪ್ರಮೇಯಗಳಿಂದ ಕೂಡಿರುವಂತಹ ಪದ್ಯ ಇದು. ಭಗವಂತನ ಮಾಯಾ ಅಂತೇನಿದೆ ಅಲ್ಲ, ಅದನ್ನು ಲಕ್ಷ್ಮೀದೇವಿನೇ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಅಪರೂಪವಾಗಿರುವಂಥ ಮಾಯಾ ಅದು ಭಗವಂತನದು. ಲಕ್ಷ್ಮೀದೇವಿಗೆ ಮಾಯಾ ಅಂತ ಹೆಸರಿದೆ. ಆ ಮಾಯಾಪತಿಯವನು ಯಾರೋ ಭಗವಂತ ಅಂದರೆ ಇನ್ನೆಂಥ ಮಾಯಾ ಇರಬಹುದು. ಅದಕ್ಕೆ ಹೇಳಿದರು ಭುವನ ಅಂದರೆ 14 ಲೋಕಗಳಲ್ಲಿ ಪಾವನ ಪವಿತ್ರನನ್ನಾಗಿಸುವಂತಹ ಚರಿತ. ಇವನ ಚರಿತ್ರೆ ಏನಿದೆ ಅಲ್ಲ, ಬರೇ ಭಾರತ ಖಂಡದಲ್ಲಿ ಯಾರೋ ಕೆಲವರು, ಯಾರೋ ಜ್ಞಾನಿಗಳು ಸ್ವಲ್ಪ ಜನ ಓದೋದಲ್ಲ. ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀದೇವಿಯಿಂದ ಮೊದಲುಗೊಂಡು ಭಗವಂತನ ಮಹಿಮೆಯನ್ನು ಯಾವಾಗಲೂ ಶ್ರವಣ ಮಾಡ್ತಾರೆ. ಪುಣ್ಯ ಶ್ರವಣ ಕೀರ್ತನ. ಯಾರು ಈ ಕಥೆಯನ್ನು ಕೇಳ್ತಾರೋ, ಭಗವಂತನ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡ್ತಾರೋ ಅವರಿಗೆ ಪುಣ್ಯಪ್ರದವಾಗಿರುವಂಥದ್ದು. ಕೀರ್ತನೆ ಮಾಡೋರಿಗೆ ಪಾಪನಾಶನ, ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಕವಿಭಿರೀಡಿತ ಅಂದರೆ ಬ್ರಹ್ಮಜ್ಞಾನಿಗಳು ಅಂತ ಏನಿದ್ದಾರೋ ಅವರಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂಥವನು ಭಗವಂತ. ಕೈರವದಳ ಶ್ಯಾಮ, ನೈದಿಲೆ ಹೂವಿನ ವರ್ಣದಂತೆ ದೇಹ ಬಣ್ಣ ಉಳ್ಳಂಥವನು. ನಿಸ್ಸೀಮ, ಅನೇಕ ಮಹಿಮೆಗಳನ್ನು ಉಳ್ಳಂಥವನು, ಪರಾಕ್ರಮಶಾಲಿಯಾಗಿರುವಂಥವನು. ಇಂತಹ ಭಗವಂತ ಏನು ಮಾಡ್ದ? ಹಿಂದೆ ಕಥೆ ಹೇಳ್ತಾರೆ ಅದಕ್ಕೆ. ಮೋಹಿನಿ ಅವತಾರ ತೆಗೆದುಕೊಂಡಿದ್ನಲ್ಲ ಭಗವಂತ, ಆ ರೂಪ ಎಲ್ಲರನ್ನ ಮೋಹಿಸಿರುವಂಥ ರೂಪ, ಅಪರೂಪವಾಗಿರುವಂಥ ರೂಪ. ಯಾರು ಲಕ್ಷ್ಮೀದೇವಿನೇ ಆಶ್ಚರ್ಯಪಟ್ಲಂತೆ, ಎಂಥ ರೂಪ ಇದು, ನಾನು ನೋಡೇ ಇಲ್ಲಲ್ಲ ಅಂದ್ಲಂತೆ. ನಿತ್ಯದಲ್ಲಿ ಭಗವಂತನನ್ನು ಕಾಣುವಂಥ ಲಕ್ಷ್ಮೀದೇವಿಯ ಬಾಯಲ್ಲಿ ಬಂದಿರುವಂಥ ಮಾತು, ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ರೂಪ, ಸ್ತ್ರೀ ರೂಪ, ಮೋಹಿನಿ ರೂಪ ಅಂದಾಗ ಅದಕ್ಕೆ ಹೇಳ್ತಾರಿಲ್ಲಿ ಯುವತಿ ವೇಷದಿ. ಲಕ್ಷ್ಮೀದೇವಿಯನ್ನು ಮೀರಿಸುವಂತಹ ರೂಪ ಭಗವಂತನದು, ಸ್ತ್ರೀ ರೂಪ. ಭಗವಂತ ಏನು ಮಾಡ್ದ? ರುದ್ರದೇವರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಯುವತಿ ವೇಷದಿ ಒಂದು ಸಾರಿ ಭಗವಂತನನ್ನು ಕಾಣಬೇಕು ಅಂತ ಬಂದರು. ಯಾರು? ರುದ್ರದೇವರು. ಬಂದಂತಹ ಸಂದರ್ಭದಲ್ಲಿ ಭಗವಂತ ಒಳಗಿದ್ದ, ಇವರು ಕಾಯ್ತಾ ಇದ್ದಾರೆ ಭಗವಂತ ಬರ್ತಾನೆ ಅಂತ. ಆ ಸಂದರ್ಭದಲ್ಲಿ ಹೊರಗಡೆ ಪ್ರದೇಶದಲ್ಲಿ ಅಂದರೆ ಆ ರುದ್ರದೇವರಿಗೆ ಕಾಣೋ ಹಾಗೆ ಸ್ತ್ರೀ ರೂಪವನ್ನು ಭಗವಂತ ಸ್ವೀಕಾರ ಮಾಡಿ ಮೋಹಿನಿ ರೂಪವನ್ನು ಆ ರುದ್ರದೇವರಿಗೆ ಕಾಣೋ ಹಾಗೇ ಓಡಾಡ್ತಾ ಇದ್ದಾನೆ. ರುದ್ರದೇವರ ಲಕ್ಷ್ಮೀದೇವಿಗೆ ಮಾಯಾದಿಂದ, ತನ್ನ ಮಾಯಾದಿಂದ ಮೋಹನಗೊಳಿಸುವಂಥವನು ಭಗವಂತ. ಭಗವಂತ ಇನ್ನೂ ಬಂದಿಲ್ಲಲ್ಲ, ಅವನು ಬರೋ ತನಕ ಇಲ್ಲಿ ಯಾರೋ ಸ್ತ್ರೀ ಓಡಾಡ್ತಾ ಇದ್ದಾಳಲ್ಲ, ಒಂದ್ಸಾರಿ ನೋಡ್ಕೊಂಡು ಬಂದ್ಬೋಣ ಅಂತ ಹೇಳಿ ಆ ಸ್ತ್ರೀ ಹತ್ರ ಹೋಗ್ತಾರೆ ರುದ್ರದೇವರು. ಇದನ್ನೆಲ್ಲ ಪುರಂದರದಾಸರು ತಮ್ಮ ಪದ್ಯದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಹೇಗೆ ಹೋದ್ರು ರುದ್ರದೇವರು, ಹೇಗೆ ನಿಂತುಕೊಂಡ್ರು, ಆ ಯುವತಿ ರೂಪದಿಂದ ಹೇಗೆ ಭಗವಂತ ಬಂದ, ಎಲ್ಲವನ್ನ ವರ್ಣನೆ ಮಾಡ್ತಾರೆ. ಕೊನೆಗೆ ಅವಳನ್ನು ಹಿಡಿಲಿಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಶಂಖಚಕ್ರ ಗದಾ ಪದ್ಮದಿಂದ ಭಗವಂತ ಅವರಿಗೆ ದರ್ಶನವನ್ನು ಕೊಡ್ತಾನೆ. ಅದಿಷ್ಟು ಕಥೆಯ ಸಾರಾಂಶವನ್ನು ಜಗನ್ನಾಥದಾಸರು ಹೇಳಿದರು. ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ. ರುದ್ರದೇವರು ಕಾಮನನ್ನು ಸುಟ್ಟಾಕದಂಥವ್ರು, ನಮಗೆಲ್ಲ ಗೊತ್ತು.
ಮನ್ಮಥನನ್ನೇ ಸುಟ್ಟಾಕಿದಂಥವರು ರುದ್ರದೇವರು ಅಂದರೆ ಅವರ ಮನೋನಿಗ್ರಹ ಶಕ್ತಿ ಎಷ್ಟಿರಬಹುದು. ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರದೇವರು. ಅಂತಹ ರುದ್ರದೇವರ ಮನಸ್ಸನ್ನೂ ಕದ್ದಂತಹ ಭಗವಂತನ ಒಂದು ಅತ್ಯದ್ಭುತವಾದ ಮಹಿಮಾ ಎಷ್ಟು ಅಂತಾರೆ. ಅದಕ್ಕೆ ಹೇಳ್ತಾರೆ, ಯುವತಿ ವೇಷದ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ. ಯಾವಾಗ ಭಗವಂತ ತಕ್ಷಣ ಕಾಣಿಸಿದ್ನೋ ಒಂಥರ ಆಗಿಬಿಡ್ತಂತೆ ರುದ್ರದೇವರಿಗೆ. ತಲೆ ತಗ್ಗಿಸ್ತಾರೆ ಆ ಭಗವಂತನ ರೂಪವನ್ನು ನೋಡಿ. ಅಂದರೆ ಭಗವಂತ ಇನ್ನು ಒಳಗಿದ್ದಾನೆ, ಬಂದಿಲ್ಲ ಅಂತ. ಇಲ್ಲೇ ಕಾಣಿಸ್ತಾನೆ ಅಂತ ಅವರಿಗೆ ಆ ಭಗವಂತನ ಮಾಯಾ ಅಷ್ಟು ಅದ್ಭುತವಾಗಿರುವಂಥದ್ದು. ಅದಕ್ಕೆ ಹೇಳಿದ್ರು, ಇವನ ಮಾಯವ ಗೆಲ್ಲುವವ ನಾವನು ಈದ್ರ ಜಗತ್ರಯದಿ. ರಮಾದೇವಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ರಿ ಪಾಪ. ಭಗವಂತನ ಮೊಮ್ಮಗನಾಗಿರುವಂಥವ್ರು ರುದ್ರದೇವರು, ಭಗವಂತನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳಾಗಿರುವಂಥವ್ರು ರುದ್ರದೇವರು. ಅದಕ್ಕಿಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿನೇ ತಿಳಿಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಇವನ ಮಾಯಾ ಏನಿದೆ ಅಲ್ಲ, ಅದನ್ನು 14 ಲೋಕಗಳಲ್ಲಿ, ಅದಕ್ಕೆ ಹೇಳಿದ್ರು ಈ ಜಗತ್ರಯದಿ, 3 ಲೋಕ ಅಂದರೆ 14 ಲೋಕಗಳಲ್ಲಿ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಭೂತ ಭವಿಷ್ಯತ್ ವರ್ತಮಾನ 3ರಲ್ಲೂ ಮೀರ್ ನಿಂತವನು ಭಗವಂತ. ಅಂತಹ ರುದ್ರದೇವರಿಗೆ ಅನುಗ್ರಹ ಮಾಡಿದಂತಹ ರೂಪ, ಅದನ್ನೆಲ್ಲಾನು ಸಾರ ಸಂಗ್ರಹ ಮಾಡಿ ಹೇಳಿದರು. ಆ ರುದ್ರದೇವರ ಮೇಲೆ ಅನುಗ್ರಹ ಮಾಡಿದಂತಹ ಯುವತಿ ವೇಷದಿ ಹಿಂದೆ ಗೌರಿ ಧವನ ಮೋಹಿಸಿ, ಮೋಹನ ಮಾಡಿದ ಭಗವಂತ ಮೋಹಿನಿ ರೂಪದಿಂದ. ಅಂತಹ ಮೋಹಯುಕ್ತವಾದ ಸ್ತ್ರೀ ರೂಪವನ್ನು ಸ್ವೀಕಾರ ಮಾಡಿ ರುದ್ರದೇವರಿಗೆ ಮೋಹವನ್ನುಂಟು ಮಾಡುವ ಹಾಗೆ ಮಾಡಿ ಅವರನ್ನೂ ಎಳೆದಂತಹ ಇವನ ಮಾಯಾ ಏನಿದೆ ಅಲ್ಲ, ಲಕ್ಷ್ಮೀದೇವಿಯ ಪತಿಯಾಗಿರುವಂಥವನು ಮಾಯಾಪತಿ. ಇಂತಹ ಭಗವಂತನ ಮಾಯೆಯನ್ನು ಈ ಜಗತ್ರಯದಿ ಯಾರು ಗೆಲ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಭಗವಂತನ ಸ್ತೋತ್ರವನ್ನು ಮಾಡಿದರು. ಇನ್ನು ಮುಂದೆ ಹೇಳ್ತಾರೆ, ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ನೀಪಯೋಜ ಭವಾಂಡದೊಳಗ ವಲ್ಲಿನ ಕಾಣೆ. ಗೋಪಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ನೆನೆಸಿದನೆ ಕರುಣಾ ಸಮುದ್ರ ಹರಿ. ಇದು ಅಷ್ಟೇ ಭಾರಿ ವಿಶೇಷವಾದ ಅಂಶಗಳಿಂದ ಕೂಡಿರುವಂತಹ ಪದ್ಯ. ಭಗವಂತನಷ್ಟು ಕರುಣೆ ಯಾರಲ್ಲೂ ಇಲ್ರಿ. ಅದಕ್ಕೆ ಕರುಣಾ ಸಮುದ್ರ ಅಂತ ಕರೆದಿದ್ದಾರೆ ಭಗವಂತನನ್ನ. ದೇವರು ಯಾವತ್ತೂ ಯಾರಿಗೂ ಬಂದು ನಾನೇ ಎಲ್ಲ ಕೊಟ್ಟಿದ್ದು ಅಂತ ಯಾರಿಗೂ ಹೇಳಿಲ್ಲ. ಇವತ್ತವರೆಗೂ ಯಾರಿಗೂ ಹೇಳಿಲ್ಲ ಅಂತ ನಮಗೆ ಸಿದ್ಧವಾದ ವಿಷಯ. ಆದರೆ ದೇವರೇ ಎಲ್ಲ ಕೊಟ್ಟಿರೋದು, ದೇವರೇ ಎಲ್ಲ ಮಾಡಿಸೋದು. ಏನೇ ತಪ್ಪು ಮಾಡಿದರೂ ಭಗವಂತ ಕ್ಷಮಾ ಮಾಡ್ತಾನೆ. ಬಾಲಕನ ಕಲಭಾಷೆ ಕೇಳಿ ನಾವು ಮೊನ್ನೆ ನೋಡಿದ್ದೀವಲ್ಲ ಪದ್ಯವನ್ನ, ಹಾಗೆ ಆ ಭಗವಂತ ನಮ್ಮನ್ನೆಲ್ಲ ತಂದೆ ತಾಯಿಯಾಗಿ ವೇದ ಹೇಳ್ತದ್ರಿ, ಯೋನಃ ಪಿತಾ ಜನಿತಾ ಯೋ ವಿಧಾತ. ಜಗತ್ತಿಗೆ ತಂದೆ ತಾಯಿಯಾಗಿ ಭಗವಂತ ಕರುಣಾ ಸಮುದ್ರನಾದ ಹರಿ, ಅವನಿಗೆ ಸಮನಾದ ಇನ್ನೊಬ್ಬರಿಲ್ಲಂತೆ ಜಗತ್ನಲ್ಲಿ. ಎದಕ್ಕೆ? ನಾವು ಮಾಡುವಂಥ ಎಷ್ಟೇ ಅಪರಾಧ ಇರಲಿ, ಪಾಪಕರ್ಮವ ಸಹಿಸುವಡೆ. ನಾವು ಬರೇ ತಪ್ಪು ಮಾಡೋದಲ್ರಿ, ಪಾಪನೇ ಮಾಡ್ತೀವಿ, ಅನೇಕ ಪಾಪಕೃತ್ಯಗಳನ್ನು ಮಾಡ್ತೀವಿ. ಅಸುರಾವೇಶದಿಂದ, ಅಜ್ಞಾನದಿಂದ, ಸರಿಯಾದ ಜ್ಞಾನ ಇಲ್ಲ, ತಿಳ್ಕೋಬೇಕು ಅನ್ನೋ ಭಾವನೆಯೂ ಕೆಲವರಲ್ಲಿಲ್ಲ, ಎಲ್ಲೋ ಅಪರೂಪವಾಗಿರುವಂಥವರು. ಇಷ್ಟಲ್ಲದೆ ಪಾಪಕರ್ಮ ಮಾಡಿ ಅದನ್ನು ಸಾಧಿಸ್ತಾರೆ. ಮತ್ತೆ ಕೆಲವರು ನಾವು ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಾರೆ. ಅಂಥವರು ಅನೇಕ ಜನ ಇದ್ದಾರೆ. ಇಂಥವರನ್ನೆಲ್ಲ ಸಹಿಸೋದ್ರೊಳಗೆ, ದೋಷತ್ವವನ್ನು ಗಣನೆ ಮಾಡದೆ ಸಹನೆ ಮಾಡೋದ್ರೊಳಗೆ ಲಕ್ಷ್ಮೀಪತಿಗೆ, ಬ್ರಹ್ಮಾದಿ ದೇವತೆಗಳಿಂದ ಉತ್ತಮಳಾಗಿರುವಂಥ ಲಕ್ಷ್ಮೀದೇವಿಗೆ ಒಡೆಯನಾಗಿರುವಂಥ ಭಗವಂತನನ್ನ, ಸಮರಾದ ದಿವಿಜರನ್ನ, ದೇವತೆಗಳನ್ನ ಈ ಪಯೋಜ ಭವಾಂಡದೊಳಗೆ, ಪಯೋಜ ಅಂದರೆ ಪದ್ಮನಾಭ ದೇವರ ನಾಭಿಕಮಲದಿಂದ ಉತ್ಪನ್ನವಾಗಿರುವಂತಹ, ಬ್ರಹ್ಮದೇವರಿಂದ ನಿರ್ಮಾಣವಾಗಿರುವಂತಹ ಅಭಿಮನ್ಯವಾದಂತಹ ಈ ಬ್ರಹ್ಮಾಂಡದೊಳಗೆ ಎಲ್ಲೂ ಕಾಣಲಿಕ್ಕೆ ಆವಲ್ಲಿನ ಕಾಣೆ. ವೇದಶಾಸ್ತ್ರಗಳನ್ನು ಓದಿರಬಹುದು, ಭೂತ ಭವಿಷ್ಯತ್ ಬ್ರಹ್ಮಾಂಡದೊಳಗಾಗಿರಬಹುದು, ದೇವತೆಗಳಲ್ಲಾಗಿರಬಹುದು, ಯಾರೂ ಇಲ್ಲ ಭಗವಂತನಿಗೆ ಸಮನಾದಂಥವರು. ನಾ ಕಾಣೆ, ಇಲ್ಲಿ ಇನ್ನು ಅನ್ಯರು ಯಾರು ಇಲ್ಲೇ ಇಲ್ಲ ಅಂತ ಹೇಳಿಬಿಟ್ರು. ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು. ಅಲ್ರಿ ನೀವು ಹೇಳ್ತಾ ಇದ್ದೀರಲ್ಲ, ಅದಕ್ಕೊಂದು ಸಾಧನೆ ಮಾಡಿ ತೋರಿಸ್ಬಿಡ್ರಿ. ಅದಕ್ಕೆ ಮುಂದಿನ ಶ್ಲೋಕದ ಪದ್ಯದಲ್ಲಿ ಹೇಳ್ತಾರೆ, ಗೋಪಗುರುವಿನ
ಗೋ ಅನ್ನೋದಕ್ಕೆ ಕಿರಣಗಳಿಂದ ಪಾಲನೆ ಮಾಡತಕ್ಕಂತಹ ಚಂದ್ರ. ತನ್ನ ಕಿರಣಗಳಿಂದ ಸನ್ಯಾಸಿಗಳ ಪಾಲನೆ ಮಾಡತಕ್ಕಂತಹ ಚಂದ್ರ, ಗುರುವಿನ ಒಡದಿ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾಗಿರುವಂಥ ತಾರಾದೇವಿ, ಭೃಗು ಋಷಿಗಳು ನಗಚಾಪ ಅಂದರೆ ತ್ರಿಪುಟಾಸುರನ ಸಂಹಾರಕ್ಕೆ ಆ ಕಾಲದಲ್ಲಿ ಮೇರು ಪರ್ವತಾಭಿಮಾನಿಯಾಗಿರುವಂತಹ ನಗಸಾಂಕೇತನಾದ ದೇವತೆಗೆ ಚಾಪ ಉಳ್ಳವರಾದ ರುದ್ರದೇವರು ಮೊದಲಾದವರು ಅನೇಕ ಜನ ಮಾಡಿದಂತಹ ಮಹಾ ಅಪರಾಧಗಳನ್ನು ಅಂದರೆ ದೊಡ್ಡ ತಪ್ಪುಗಳನ್ನು ಎಣಿಸಿದನೇ. ದೇವರು ಯಾವತ್ತೂ ಅದನ್ನು ಗಣನೆ ತಗೊಂಬರಲಿಲ್ಲ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದರೆ ದೇವರಷ್ಟು ಕರುಣಾ ಸಮುದ್ರ ಜಗತ್ನಲ್ಲಿ ಯಾರೂ ಇಲ್ಲ. ತನ್ನ ಭಕ್ತರು ಮಾಡುವಂತಹ ಅನೇಕ ಅಪರಾಧಗಳನ್ನು ಕ್ಷಮಾ ಮಾಡಿ ಅವರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು. ಚಂದ್ರ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಾಗಿರುವಂಥ ತಾರಾದೇವಿಯನ್ನ, ಭೃಗು ಋಷಿಗಳು, ರುದ್ರದೇವರು ಇವರೆಲ್ಲ ಅನೇಕ ವಿಧವಾದ ತಪ್ಪುಗಳನ್ನು ಮಹಾಪರಾಧಗಳನ್ನು ಮಾಡಿದರೂ ಅವರ ಅಪರಾಧಗಳನ್ನು ಗಣನೆಗೆ ತಾರದೆ ಭಗವಂತ ಅವರ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ಅಷ್ಟು ಭಗವಂತನ ವೈಶಿಷ್ಟ್ಯತೆ ಇಲ್ಲಿ ನಾವು ಕಾಣುವಂಥದ್ದು. ಅಂದರೆ ನೋಡಿ, ದೇವತೆಗಳು ಇವರೆಲ್ಲ ಅದಕ್ಕೆ ಹೇಳ್ತಾರೆ, ದೇವತೆಗಳು ಮಾಡಿದಂತಹ ಪಾಪಕರ್ಮಗಳನ್ನು ಸಹಿಸೋ ರೀತಿಯಲ್ಲಿ ಪರಮಾತ್ಮ ದೈತ್ಯರು ಮಾಡಿದ ಪಾಪಕರ್ಮಗಳನ್ನು ಸಹಿಸೋದಿಲ್ಲ. ಕಾರಣ, ದೇವತೆಗಳು ಸ್ವಾಮಿ ಭೃತ್ಯ ಅನ್ನುವಂತಹ ನ್ಯಾಯದಿಂದ ಭಕ್ತಿಯಿಂದ ಮಾಡಿರ್ತಾರೆ, ದೈವವಶಾತ್ ಮಾಡಿರ್ತಾರೆ. ಆದರೆ ದೈತ್ಯರು ಆ ರೀತಿಯಲ್ಲ, ತಮ್ಮ ಶಕ್ತಿ ಮೇಲೆ ತಮಗೆ ನಂಬಿಕೆ ಜಾಸ್ತಿ, ಅದಕ್ಕೆ ಅವರು ದೈತ್ಯರು ಅಂತ ಹೆಸರು. ದೇವರ ಮೇಲೆ ನಂಬಿಕೆ ಇಲ್ಲ ಅವರಿಗೆ. ತಮ್ಮ ಶಕ್ತಿ, ಪರಾಕ್ರಮ, ಸಾಮರ್ಥ್ಯದ ಮೇಲೆ, ತಾವು ಮಾಡಿರುವಂಥ ತಪಸ್ಸಿನ ಬರದ ಮೇಲೆ ಅವರಿಗೆ ಉತ್ಸಾಹ, ಶಕ್ತಿಯ ಉತ್ಸಾಹ. ಹಾಗಾಗಿ ದೈತ್ಯರ ಮಾಡುವಂತಹ ಈ ಪಾಪವನ್ನು ಭಗವಂತ ಕ್ಷಮಾ ಮಾಡೋದಿಲ್ಲ. ದೇವತೆಗಳು ಪ್ರಮಾದವಶಾತ್ ಕಿಂಚಿತ್ ಅಜ್ಞಾನದಿಂದಲೋ ವಿಪರೀತ ಜ್ಞಾನದಿಂದಲೋ ಮಾಡಿದಂತಹ ಸಂದರ್ಭದಲ್ಲಿ ಭಗವಂತ ಏನು ಮಾಡ್ತಾನೆ, ಅವರು ಮಾಡಿದಂತಹ ಪಾಪಗಳನ್ನು ಕ್ಷಮಾ ಮಾಡಿ ಅವರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಅಂದರೆ ದೇವರ ಒಂದು ಕರುಣಾಶೀಲತ್ವ ಎಷ್ಟಿದೆ, ಕರುಣಾ ಸಮುದ್ರನಾಗಿರುವಂಥವನು ಭಗವಂತ ಅಂತ ಹೇಳಿ ಈ ಪದ್ಯಗಳಲ್ಲಿ ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸಿದ್ದಾರೆ.